ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ಸಣ್ಣದು ನಾನು ಕ್ಯಾಪ್ಸಿಕಮ್ಮು ಒಂದು ದೊಡ್ಡ ದಪ್ಪನ ಬರುತ್ತೆ ನೋಡ್ರಿ. ದಪ್ಪಂದಲ್ರಿ, ಇದು ಸಣ್ಣದದ ರೀ. ಇದರೊಳಗೆ ನಾನು ಈಗ ಬದನೆಕಾಯಿ ಯಾವ ಥರ ಎಣ್ಣೆಗಾಯಿ ಪಲ್ಯ ಮಾಡ್ತೀವಿ ನೋಡ್ರಿ, ಅದೇ ಥರನೇ ಇದು ಒಂದು ಸಣ್ಣದು ಕ್ಯಾಪ್ಸಿಕಮ್ ಅದಲ್ರಿ. ಇದು ಜವಾರಿ ಕ್ಯಾಪ್ಸಿಕಮ್ ಅಂತಾರ್ರಿ, ಸಿಗುತ್ತಿದ್ದು ಒಂದು ಸ್ವಲ್ಪ ಖಾರ ಇರ್ತದೆ ರೀ. ಇದರೊಳಗೆ ಒಂದು ಎಣ್ಣೆಗಾಯಿ ಇದು ಮೆಣಸಿನ್ಕಾಯಿ ಮಾಡ್ತಾಯಿದ್ದೀನಿ ರೀ. ತುಂಬ ಟೇಸ್ಟ್ ಆಗಿರುತ್ತೆ ರೀ, ರುಚಿಯಾಗಿರುತ್ತೆ. ಅಂದರೆ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ ರೀ. ಈ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ. ಇವಾಗ ನಾವು ಇದನ್ನು ಸ್ವಲ್ಪನೇ ಕಟ್ ಮಾಡ್ಕೊಳ್ಳೋಣ ರೀ. ಇವಾಗ ಇದು ಮೆಣಸಿನ್ಕಾಯಿ ನೋಡಿರಿ, ಈ ಥರನೇ ನಾವು ಕಟ್ ಮಾಡ್ಕೋಬೇಕ್ರಿ. ಅಂದರೆ ಈಗ ಬದನೆಕಾಯಿ ಯಾವ ಥರ ಕಟ್ ಮಾಡ್ಕೊತೀವಿ ನೋಡಿರಿ, ಅದೇ ಥರನೇ ಕಟ್ ಮಾಡ್ಕೋಬೇಕ್ರಿ. ಇದರೊಳಗೆ ಬೀಜ ಸ್ವಲ್ಪ ಭಾಳ ಖಾರ ಇರ್ತದೆ ರೀ. ಅದು ತಿಕ್ಕೊಂಡ್ರೆ ಒಳ್ಳೇದು ರೀ. ಅಂದರೆ ಇದು ಸ್ವಲ್ಪನೇ ತೆಗೀರಿ, ಅಂದ್ರೆ ಪೂರ್ತಿ ಅಷ್ಟು ತೆಗಿಲಕ್ಕೆ ಹೋದರೆ ಇದು ಮತ್ತೆ ಕಟ್ಟಾಗುತ್ತೆ ಆ ಕಡೆ ಈ ಕಡೆ. ಸ್ವಲ್ಪನೇ ನಾನು ಈ ಸಣ್ಣ ಸಣ್ಣ ಪೀಸ್ಗಳನ್ನು ತೆಗಿತಾ ಇದ್ದೀನಿ ರೀ. ಅಂದರೆ ನಮಗೆ ಸ್ವಲ್ಪನೇ ನಾವು ಇದರೊಳಗೆ ಒಂದು ಇದು ಮಿಶ್ರಣವನ್ನು ತುಂಬ್ತೀವಿ ನೋಡ್ರಿ. ಹಾಗಾಗಿ ಇದನ್ನು ಸ್ವಲ್ಪನೇ ಖಾರ ಜಾಸ್ತಿ ಇರುತ್ತೆ ಅನ್ನೋ ಸಲುವಾಗಿ ಇವನ್ನು ಈ ಥರನೇ ಮೇಲ್ಗಡೆಯಿಂದ ಇವು ಬೀಜ ಏನಿರ್ತದೆ ನೋಡ್ರಿ ಒಳಗಡೆ, ಇದನ್ನು ತಿಕ್ಕೊಂಡ್ರೆ ಸಾಕ್ರಿ. ಅಂದರೆ ನಮ್ದು ಇದ್ರೊಳಗೆ ಇದು ತುಂಬಲಿಕ್ಕೆ ಚೆನ್ನಾಗಾಗ್ತದೆ ರೀ. ಈ ಥರನೇ ನಾನು ಈ ಥರ ಬಿಡಿಸ್ಕೊಂಡ್ರೆ ತುಂಬ್ಕೊಂಡಿನಿ ರೀ. ಇದು ಈ ಥರ ಏನು ಇಲ್ಲಿ ಓಪನ್ ಮಾಡ್ಕೊಂಡಿರಲ್ರಿ, ಬರೀ ಇದು ಇಷ್ಟೇ ಮಧ್ಯಕ್ಕಿಂತ ಕಟ್ ಮಾಡಿದ್ರೆ ಸಾಕ್ರಿ. ನಮ್ಮದು ಎಲ್ಲವನ್ನು ಬಿಡಿಸ್ಕೊಂಡು ಆಗಿದೆ ರೀ. ನಾನು ಇದ್ರೊಳಗಿಂದು ಈ ಥರನೇ ಇಷ್ಟು ತೆಕ್ಕೊಂಡಿದ್ದೀನಿ ರೀ, ಖಾರ ಇದೆ ಅಂಥೇಳಿ ಬೀಜ. ಇವಾಗ ನೋಡ್ಬೋದು ರೀ, ನಾವು ಇದಕ್ಕೆ ಮಸಾಲವನ್ನು ಮಾಡ್ಕೋಬೇಕಾಗ್ತದೆ ರೀ. ಒಂದು ಮುಕ್ಕಾಲು ಸಣ್ಣ ಕಪ್ನಲ್ಲಿ ತೊಗೊಂಡು ನಾನು ಕಡಿಮೆ ತೊಗೊಂಡಿದ್ದೀನಿ ರೀ. ಒಂದು 8 ಇದ್ದಾವೆ, ಅದಕ್ಕೆ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಮುಕ್ಕಾಲು ಕಪ್ ಶೇಂಗದ ಕಾಳು ಹುರಿದ್ಬಿಟ್ಟು ತೊಗೊಂಡಿನಿ ರೀ. ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಇದನ್ನೂ ಸಹ ಹುರಿದು ಇಟ್ಕೊಂಡಿನಿ ರೀ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ರೀ. ಇಲ್ಲಿ ನಾನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ ರೀ. ಇದರೊಳಗೂ 2 ಈರುಳ್ಳಿ ಹಾಕಿನಿ ಸಣ್ಣದು, ಮತ್ತು 2 ಟೊಮೆಟೊ ಸಣ್ಣ ಸೈಜಿಂದು, ಸ್ವಲ್ಪನೇ ಒಣ ಕೊಬ್ಬರಿ ರೀ, ಒಂದು ಸ್ವಲ್ಪನೇ ಜೀರಿಗೆಯನ್ನು ಹಾಕಿ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವಾಗ ನಾನು ನೋಡ್ರಿ ಈ ಮಸಾಲವನ್ನು ನಾನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ರೀ. ಅಂದರೆ ಇಲ್ಲೊಂದು ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಈ ಮಿಕ್ಸಿ ಜಾರಿಗೆ ನೋಡಿರಿ, ನಾವು ಫಸ್ಟಿಗೆ ಇದು ಟೊಮೆಟೊವನ್ನು ಸ್ವಲ್ಪನೇ ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ, ಇದನ್ನು ಹಾಕ್ಕೊಳ್ಳೋಣ ರೀ. ಇದರೊಳಗೆ ಇದು ಹಾಕ್ಕೊಂಡ್ಬಿಟ್ಟು ನಾವು ಎಲ್ಲವನ್ನು ಸ್ವಲ್ಪನೇ ಹಾಕೋದು ಮಿಕ್ಸಿ ಮಾಡ್ಕೋಬೇಕ್ರಿ. ಮತ್ತು ಇಲ್ಲಿ ನಾನು ಬಿಳಿ ಎಳ್ಳನ್ನು, ಇದು ಅನ್ಪಾಲಿಶ್ ಎಳ್ಳೆ ಬಳಸ್ರಿ, ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಶೇಂಗದ ಕಾಳನ್ನು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪನೇ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಮತ್ತು ನಾನು ಬೆಳ್ಳುಳ್ಳಿ ಇದನ್ನು ನೋಡಿರಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ರೀ, ಅಂದರೆ ಇದು ಟೇಸ್ಟ್ ಆಗುತ್ತೆ ರೀ. ಹಾಗಾಗಿ ಇದನ್ನು ಇದರೊಟ್ಟಿಗೆ ನಾನು ಇವಾಗ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ರೀ. ಇವಾಗ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪ ನಾವು ಇದರೊಳಗೆ ಒಂದು ಹಾಫ್ ಫ್ರೈ ಮಾಡ್ಕೋಬೇಕಾಗುತ್ತೆ ರೀ. ಅಂದರೆ ಇದು ಸ್ವಲ್ಪ ನಮಗೆ ಬೇಗ ಬೇಯೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಜಸ್ಟ್ ಒಂದು ಆಯಿಲ್ ಹಾಕ್ಯಂಡು ಇದರೊಳಗೆ ನಾವು ಫ್ರೈ ಮಾಡ್ಕೋಬೇಕು ರೀ. ಇವಾಗ ನಾವು ಇದನ್ನು ರುಬ್ಕೊಳ್ಳೋಣ ರೀ. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿನ ಒಂದು 1/4 ಚಮಚದಷ್ಟು. ಇವಾಗ ನಮ್ಮದು ಫ್ರೈ ಆಗಿದೆ ರೀ. ಇದು ಒಂಥರ ನಮ್ಮದು ಮೆಣಸಿನ್ಕಾಯಿ ಫ್ಲೇವರ್ ಬರುತ್ತೆ, ಘಮ. ಆ ಘಮ ಬಂದಾಗೆ ಆಫ್ ಮಾಡ್ಬೇಕು ರೀ. ಇವಾಗ ನಮ್ಮದು ಇದು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇದು ಗಟ್ಟಿನೇ ಇದ್ದಾರೆ, ಅಂದರೆ ನಮ್ಮದು ಟೊಮೆಟೊವನ್ನು ಹಾಕಿದ್ದೇವೆ ನೋಡಿರಿ. ಆ ಟೊಮೆಟೊ ಒಳಗೆ ಇದು ಚೆನ್ನಾಗಿ ನಾವು ಮಿಕ್ಸಿ ಮಾಡ್ಕೊಂಡಿದ್ರಿ. ನಿಮಗೆ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಗೆ ಅನ್ನಿಸ್ತು, ಮಿಕ್ಸಿ ತಿರುಗಲಿಲ್ಲ ಅಂತಂದರೆ 1-2 ಸ್ಪೂನು ನೀರು ಹಾಕೋಬೋದು ರೀ, ಅದು ಆಗುತ್ತೆ ನೀರು ಹಾಕೊಂಡ್ರು. ಇವಾಗ ನಮ್ಮದು ಇದು ಸ್ವಲ್ಪ ತಣ್ಣಗಾಗಿದೆ ರೀ. ಮತ್ತು ನಾವಿಲ್ಲಿ ಇದು ಖಾರ ರುಬ್ಕೊಂಡಿದ್ದೆ ನೋಡಿರಿ, ಇದನ್ನು ಸಹ ಇಟ್ಕೊಂಡಿದ್ದೀನಿ ರೀ. ಇದರೊಳಗೆ ನೀವು ಈ ಥರ ಮಾಡ್ಬೋದು ರೀ. ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕಂತೆ ಅಂದರೆ ನೋಡಿರಿ, ನೀವು ಸ್ವಲ್ಪನೇ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು. ಇದನ್ನು ಈ ಥರನೇ ನೋಡಿರಿ, ಚೆನ್ನಾಗಿ ಈ ಥರ ಎಷ್ಟು ಹಿಡಿಯುತ್ತೆ ಅಷ್ಟು ಈ ಥರನೇ ಇಟ್ಕೊಂಡ್ರೆ ಆಯ್ತು ರೀ. ಒಳಗಡೆ ಸ್ಟಫಿಂಗ್ ಮಾಡ್ಕೊಂಡು, ಮತ್ತು ಇದು ಖಾರ ಇರ್ತದೆ ಅನ್ನೋ ಸಲಿಂದಾಗಿ ನಾನು ಖಾರ ಹಾಕಿಲ್ಲ ರೀ. ಇದು ಒಂದು ಈ ಥರ ನೀವು ಮಾಡ್ಕೊಂಡ್ರೆ ನೋಡಿರಿ, ಈ ಮೆಣಸಿನ್ಕಾಯಿ ಇರ್ಲಿಕ್ಕಂದ್ರೂ ನೀವು ಬದನೆಕಾಯಿ ಸಿಗುತ್ತೆ ನೋಡಿರಿ, ಸಣ್ಣ ಸಣ್ಣದು ಎಣ್ಣೆಗಾಯಿ ಬದನೆಕಾಯಿ ಸಿಗುತ್ತೆ ನೋಡಿರಿ, ಅದಕ್ಕೂ ಮಾಡ್ಕೋಬೋದು ರೀ. ಇದು ಎರಡಕ್ಕೂ ಆಗುತ್ತೆ ನೋಡಿರಿ, ಇದಕ್ಕೂ ಆಗುತ್ತೆ ರೀ, ಅದಕ್ಕೂ ಆಗುತ್ತೆ ರೀ. ಎರಡು ಒಳ್ಳೆಯ ಒಂದು ಕಾಂಬಿನೇಷನ್, ಒಳ್ಳೆ ಟೇಸ್ಟ್ ಇರುತ್ತೆ ರೀ. ಯಾಕಂದರೆ ಕೆಲವೊಂದು ಸತಿ ಮಕ್ಕಳೆಲ್ಲ ತಿನ್ನೋದಿಲ್ಲ ನೋಡಿರಿ ತರಕಾರಿ ಅದು. ಇಂಥ ಟೈಮ್ನಾಗ ಇದು ಖಾರ ನೀವು ಬೇಕಿದ್ರೆ ಮನೆಯಲ್ಲಿ ರುಬ್ಬಿ
ನೀವು ಇಡ್ಲಿಗೆ ದೋಸೆಗೆ ಅದು ಮಾಡ್ಕೋಬೋದು ರೀ. ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ರೀ ಈ ಒಂದು ಚಟ್ನಿ. ಹಾಗೂ ಮಾಡ್ಕೋಬೋದು ಮತ್ತು ಹೀಗೂ ಮಾಡ್ಕೋಬೋದು ರೀ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿರಿ. ಇದಿಷ್ಟು ನಿಮಗೆ ನೀವು ತುಂಬಿ ಒಂದು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಬೇಕು ರೀ. ಇದು ಬೇಯಿಸೋದೇ ಮೇನ್ ಇರುತ್ತೆ ಇವಾಗ. ಅಂದರೆ ಹೊರಗಡೆ ಇದು ನಾವೇನು ಹಾಕಿರೋಂಥ ಸ್ಟಫಿಂಗು ಬಿಟ್ಕೋಬಾರ್ದು ನೋಡಿರಿ. ಈ ಥರನೇ ನಮ್ಮದು ಚೆನ್ನಾಗಿ ಸ್ಟಫಿಂಗನ್ನು ಹಾಕ್ಕೋಬೇಕ್ರಿ. ಇವಾಗ ನಾನು ಬಾಣಲೆಯಲ್ಲಿ ಮತ್ತೆ ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನಾನು ಸ್ವಲ್ಪನೇ ಸಾಸಿವೆ ಹಾಕೋತಾ ಇದ್ದೀನಿ ರೀ. ಜೀರಿಗೆ ನಾನು ಅದರೊಳಗೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಇದಕ್ಕೆ ಹಾಕೊಳ್ಳಿಲ್ಲ ರೀ. ನೀವು ಬೇಕಿದ್ರೆ ಜೀರಿಗೆ ಹಾಕ್ಕೋಬೋದು ರೀ. ಈಗ ನಮ್ಮದು ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ್ರಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮ್ಮಲ್ಲಿದ್ದರೆ ಕರಿಬೇವು ಸೊಪ್ಪಿದ್ರೆ ಕರಿಬೇವು ಸೊಪ್ಪು ಹಾಕ್ಕೋಬೋದು ರೀ. ಇವಾಗ ನಾನು ಕರಿಬೇವು ಸೊಪ್ಪನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ರೀ. ಸ್ವಲ್ಪನೇ ಇದು ನಮಗೆ ಹಾಫ್ ಫ್ರೈ ಮಾಡ್ಕೊಂಡ್ರೆ ಸಾಕು ರೀ. ಇವಾಗ ನಮ್ಮದು ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ರೀ. ಇವಾಗ ನಮ್ಮದು ಇದು ಸ್ಟಫಿಂಗ್ ಏನು ಮಾಡ್ಕೊಂಡಿದ್ದೆ ನೋಡಿರಿ. ಈ ಒಂದು ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೇವೆ ರೀ. ನಾವು ಇದನ್ನು ಸ್ವಲ್ಪನೇ ಸ್ಲೋ ಫ್ಲೇಮ್ನಲ್ಲಿ ಒಂದು 3 ನಿಮಿಷ ಬೇಯಿಸೋಣ ರೀ ಮುಚ್ಚಿ. ಇವಾಗ ನಮ್ಮದು 3 ನಿಮಿಷ ಆಗಿದೆ ರೀ. ಸ್ವಲ್ಪನೇ ನಾನು ಇದು ಒಂದು 4 ಟೇಬಲ್ ಸ್ಪೂನ್ ನೀರನ್ನು ಹಾಕೋತಾ ಇದ್ದೀನಿ ರೀ. ಸ್ವಲ್ಪನೇ ನಮ್ಮದು ಬೆಂದಿರುತ್ತೆ ರೀ. ಇದಕ್ಕೆ ಒಂದು ಸ್ವಲ್ಪನೇ ನಾವು ಈ ಥರನೇ ಕಲಿಸ್ಕೊಂಡ್ಬಿಟ್ಟು ಇದನ್ನು ಈ ಥರನೇ ಸ್ವಲ್ಪ ತಿರುಗಿಸ್ಕೋಬೇಕು ರೀ. ಇವಾಗ ನೀವು ಇದೇ ಥರನೇ ಡ್ರೈ ಮಾಡ್ಕೋಬೋದು ಅಂತಂದರೆ ಇಷ್ಟೇ ಮಾಡ್ಕೋಬೋದು ರೀ. ನಮಗೆ ಸ್ವಲ್ಪ ಗೊಜ್ಜು ಟೈಪ್ ಬೇಕು, ಸ್ವಲ್ಪ ಗ್ರೇವಿ ಬೇಕಂತಂದರೆ ಇದು ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ನಮಗೆ ಗ್ರೇವಿ ಥರನೇ ಆಗುತ್ತೆ ರೀ. ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೋಬೋದು ರೀ. ಇವಾಗ ಸ್ವಲ್ಪನೇ ನಾನು ಒಂದು 4-5 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ರೀ. ಇದು ಒಂದು ಸ್ವಲ್ಪ ನಾವು ಹಾಕಿದ ಖಾರ ಇದು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ರೀ. ಅಂದ್ರೂ ಸ್ವಲ್ಪನೇ ಇನ್ನೊಂದು ಸ್ವಲ್ಪ ಬೇಯಬೇಕಾಗುತ್ತೆ ರೀ. ಹಾಗಾಗಿ ಇನ್ನೊಂದು ಸ್ವಲ್ಪ ಬೇಯಿಸ್ತೇನೆ, ಇನ್ನೊಂದು 4 ನಿಮಿಷ. ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪನೇ ಆಯಿಲು ಬಿಟ್ಕೊಂಡಿದ್ದೆ ರೀ. ಇದು ಆಯಿಲ್ ಬಿಟ್ಕೊಂಡ್ರೆ ನಮಗೆ ರೆಡಿ ಆಗಿದೆ ಅಂತ ಅರ್ಥ ರೀ. ಇದನ್ನು ಈ ಥರನೇ ನಮಗೆ ಸ್ವಲ್ಪನೇ ಇದು ತಳ ಹಿಡ್ದಿರುತ್ತೆ ರೀ, ಏನೂ ಆಗೋಲ್ಲ. ಸ್ವಲ್ಪನೇ ನಾವು ಈ ಥರ ಬಿಡಿಸ್ಕೋಬೇಕು ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ. ಇವಾಗ ನಮ್ಮದು ರೆಡಿ ಆಗಿದೆ. ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ರೀ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.